ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳನ್ನ ಹೋಲಿಸಿದ್ರೆ ಬಿಜೆಪಿಯ ಏಕೈಕ ಶಾಸಕರು ಇಲ್ಲ. ಕಾಂಗ್ರೆಸ್ನ 7 ಜನ ಶಾಸಕರು. ಬಿಜೆಪಿಯಿಂದ ಬಾಲರಾಜ್, ಮಾಜಿ ಶಾಸಕ ಬಾಲರಾಜ್ ಅವರು ಬಿಜೆಪಿಯಿಂದ ಅಭ್ಯರ್ಥಿ, ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಸಚಿವರಾಗಿರುವಂಥ ಮಹದೇವಪ್ಪನವರ ಮಗ. ಹೀಗಾಗಿ ಸುನಿಲ್ ಬೋಸ್ ವರ್ಸಸ್ ಬಾಲರಾಜ್. ಚಾಮರಾಜನಗರ ಕೂಡ ಸಾಕಷ್ಟು ಒಂದು ರೀತಿ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಕಣ, ಜೊತೆಗೆ ಬಿಜೆಪಿಗೆ ಕೂಡ ಒಂದು ರೀತಿಯ ವರ್ಚಸ್ಸಿನ ಪ್ರಶ್ನೆ. ಯಾಕಂದರೆ ಹಾಲಿ ಸಂಸದರು ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಲೇ ಇದ್ದರು, ಬಿಜೆಪಿ ಅವರೇ, ಆದರೆ ಅವ್ರು ನಿಲ್ತಿಲ್ಲ, ವಯಸ್ಸಾಯಿತು, ಹಾಗಾಗಿ ಅವ್ರು ನಿಲ್ತಾ ಇಲ್ಲ. ಈಗ ಬಾಲರಾಜ್ ಮಾಜಿ ಶಾಸಕರು ಕೊಳ್ಳೇಗಾಲದಿಂದ ಗೆದ್ದಿದ್ದು. ಬಾಲರಾಜ್ ವರ್ಸಸ್ ಸುನಿಲ್ ಬೋಸ್. ಎಸ್, ಚಾಮರಾಜನಗರ ಕ್ಷೇತ್ರ ಮೀಸಲು ಕ್ಷೇತ್ರ. ಹೌದು. ಕಾಂಗ್ರೆಸ್ ಹಾಗೆ ಶ್ರೀನಿವಾಸ್ ಪ್ರಸಾದ್ ಅವರ ಭದ್ರಕೋಟೆ ಇದು. ಹಲವು ಬಾರಿ ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ ಇದು. ಸೊ ಈ ಕ್ಷೇತ್ರ ಕಳೆದ ಬಾರಿ ಸ್ವಲ್ಪ ಹೋಟೆಲ್ ಗೆದ್ದಿದ್ರು, ಬಟ್ ಧ್ರುವ ನಾರಾಯಣ್ ಕೂಡ ಇದರಲ್ಲಿ ತನ್ನದೇ ಆದಂಥ ಅಸ್ತಿತ್ವ ಕಂಡುಕೊಂಡಿದ್ರು. ಹೌದು. ಶ್ರೀನಿವಾಸ್ ಪ್ರಸಾದ್ ನಂತರದ ರಾಜಕಾರಣದ ಇದರಲ್ಲಿ ಕೋಟೆ ಶಿವಣ್ಣ, ಹೌದು, ಸೊ ಹಿಂಗೆಲ್ಲ ಚೇಂಜ್ ಆಗಿ ಬಂದ್ರು. ಧ್ರುವ ನಾರಾಯಣ್ ಅಸ್ತಿತ್ವ ಕಂಡುಕೊಂಡಿದ್ರು 2009. 2009ರಿಂದ ಇಲ್ಲಿ ಧ್ರುವ ನಾರಾಯಣ್ ಅವ್ರದೇ ಪಾರುಪತ್ಯ. ಮೊನ್ನೆ MLA ಎಲೆಕ್ಷನ್ ಟೈಮಲ್ಲಿ ಅವರು ತೀರ್ಕೊಂಡ್ರು. ಅವರು MLA ಕಂಟೆಸ್ಟ್ ಮಾಡಬೇಕು, ಆಚೆ ಈಚೆ ಲೆಕ್ಕಾಚಾರಗಳಿತ್ತು. ಬಟ್ ಹಾಗಾಗಿ ಧ್ರುವ ನಾರಾಯಣ್ ಫ್ಯಾಕ್ಟ್ರಿಲಿ ಭಾಳ ಕೆಲಸ ಮಾಡುತ್ತೆ. ಸುನಿಲ್ ಬೋಸ್ಗೆ ಟಿಕೆಟ್ ಬೇಕು, ಮಹದೇವಪ್ಪ ನಿಲ್ಲಿಸ್ಬೇಕು ಅನ್ನೋದು ಭಾಳ ಅಚಲ ನಿರ್ಧಾರ ಆಗಿತ್ತು DK ಶಿವಕುಮಾರ್ ಇವರದೆಲ್ಲರದು. ಬಟ್ ಒಪ್ಪಲಿಲ್ಲ, ನಾನು ಗೆಲ್ಸ್ಕ ಬರ್ತೀನಿ ಅಂತ, ನನ್ನ ಮಗನ್ ಬೇಕು ಅಂತಿತ್ತು. ಇನ್ನು ಮಾಜಿ ಶಾಸಕ ನಂಜುಂಡಸ್ವಾಮಿ ಪ್ರಬಲ ಆಕಾಂಕ್ಷಿ ಅನ್ನೋದಕ್ಕಿಂತ ಪ್ರಬಲ ಆಕಾಂಕ್ಷಿ, ಬಟ್ ಪ್ರಬಲ ಅಭ್ಯರ್ಥಿನ, ಹೌದು, ಆ ಲೆಕ್ಕಾಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇತ್ತು. ಬಟ್ ಸುನಿಲ್ ಬೋಸ್ ಕಾಂಗ್ರೆಸ್ನ ಅಭ್ಯರ್ಥಿ. ಬಟ್ ಈ ಕೋಟೆ ಶಿವಣ್ಣ ಫ್ಯಾಕ್ಟ್ರು, ಕೋಟೆ ಶಿವಣ್ಣ ಅದಾದ್ಮೇಲೆ BJP ಸೇರಿ ಆಚೆ ಈಚೆ ಪಾರ್ಟಿ ಚೇಂಜಸ್ ಎಲ್ಲ ಮಾಡ್ತಾ ಇದ್ರು. ಶಿವಣ್ಣ ಆ ಥರದ ದೊಡ್ಡ ಎಮರ್ಜಿಂಗ್ ಏನಲ್ಲ, ಅಲ್ಲಲ್ಲ, ಅದು ಕಾಗಲ್ವಾಡಿ ಶಿವಣ್ಣ MP. ಹೌದು, ಅವರಾಗಿದ್ದು. ಸೊ ಹಿಂಗೆಲ್ಲ ಇದೆ. ಹಾಗಾಗಿ ಅಂಥದ್ದೇನು ದೊಡ್ಡ ಮೇಜರ್ ಚೇಂಜಸ್ ಅಂತೇನು ಅನ್ಸಲ್ಲ. ನಿಮ್ಗೇನು ಅನ್ಸುತ್ತೆ? ಮೇಜರ್ ಚೇಂಜಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಹೆಂಗ್ ಭದ್ರ ಮಾಡ್ಕೋಬೇಕು, ಎಲ್ಲ ಕಡೆಯಿಂದ ಕೂಡ ಭದ್ರ ಮಾಡ್ಕೋತಾರೆ. ಕೋಟೆ ಶಿವಣ್ಣ ಅವರು ಕೂಡ ಆಕಾಂಕ್ಷಿ ಆಗಿದ್ರು, ಸಿಕ್ಲಿಲ್ಲ ಅವ್ರಿಗೆ. ಹೀಗಾಗಿ ಒಂದ್ ಕಡೆ ಪ್ಲಸ್ ಆಗ್ಲೂಬಹುದು ಕಾಂಗ್ರೆಸ್ಗೆ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಕಳೆದ 2 ದಿನಗಳಿಂದ. ಕಾಂಗ್ರೆಸ್ಗೆ ಪ್ಲಸ್ಸು ಮೈನಸ್ಸು ನಿರ್ಧಾರ ಮಾಡೋದು ಬಹುತೇಕ ಲೆಕ್ಕಾಚಾರ. ನಾನು ಆಗಲೇ ಹೇಳಿದೆ, ಈ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ 1980ರಿಂದ 80, 84, 89, 91, 99, 2009. ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಇವೆರಡೂ ಲೆಕ್ಕಾಚಾರದಲ್ಲಿ ಒಟ್ಟಿಗೆ ಆಗ 4 ಸರಿ ಗೆದ್ದಿದ್ರು ಶ್ರೀನಿವಾಸ್ ಪ್ರಸಾದ್. 96, 98ರಲ್ಲಿ ಸಿದ್ದರಾಜು ಇಲ್ಲಿ ಜನತಾ ದಳದಿಂದ ಗೆದ್ದಿದ್ರು. JDU ಇಂದ ಶ್ರೀನಿವಾಸ್ ಪ್ರಸಾದ್ ಗೆದ್ದಿದ್ರು 99. ಹೌದು. 2004 ಜನತಾ ದಳದಿಂದ ಕಾಗಲ್ವಾಡಿ ಶಿವಣ್ಣ. ಹಾಗಾಗಿ 2009, 14ರಲ್ಲಿ ಧ್ರುವ ನಾರಾಯಣ್, 19 ಶ್ರೀನಿವಾಸ್ ಪ್ರಸಾದ್. ಇವೆಲ್ಲವನ್ನು ಗಮನಿಸಿದಾಗ ಧ್ರುವ ನಾರಾಯಣ್ ಫ್ಯಾಕ್ಟ್ರಿ ಇನ್ನೂ ಕ್ಷೇತ್ರದಲ್ಲಿದೆ. ಬಟ್ ಧ್ರುವ ನಾರಾಯಣ್ ಬೆಂಬಲಿಗರೆಲ್ಲ ಸುನಿಲ್ ಬೋಸ್ ವಿರೋಧಿಗಳೇ. ಹೌದು, ಒಂದೇ ಪಾರ್ಟಿ ಇರ್ಬೋದೇನೋ. ಹೌದು. ಬಟ್ ಬಾಲರಾಜ್ ತುಂಬ ಸಾಫ್ಟ್ ವ್ಯಕ್ತಿ, ಹಾಗೆ ಹೀಗೆ ಯಡಿಯೂರಪ್ಪನವರ ಬೆಂಬಲ ತುಂಬ ದೊಡ್ಡದಾಗಿದೆ ಅವರಿಗೆ. ಸೊ ನಡೀತಾ ಐತೆ, ಫೈಟ್ ಇದೆ. JDS ಮೈತ್ರಿ ಒಂದು ಸ್ವಲ್ಪ ಅನುಕೂಲ ಇವ್ರಿಗಿದೆ. ಅನೂರು ಮಂಜುನಾಥ್ ಒಂದು ಸ್ವಲ್ಪ ಆಚೆ ಈಚೆ ವ್ಯತ್ಯಾಸ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ರೆ, ಅದನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದಂಥ ಟಿ ನರಸೀಪುರದ ಅಶ್ವಿನ್ ಆಗ್ಬೋದು. ಅಂಡ್ ನಿಮಗೆ HD ಕೋಟೆಯಲ್ಲಿ ಕೃಷ್ಣ ನಾಯ್ಕ BJPಯ, ಜಯಪ್ರಕಾಶ್ ಇವರೆಲ್ಲರೂ ಕೂಡ ಮಾಡಿಸ್ತೀವಿ, ನಾವು ಮಾಡಿದ್ರೆ ಚುನಾವಣೆ ಮಾಡ್ತೀವಿ ಲೆಕ್ಕಾಚಾರ. ಟಫ್ ಇದೆ. ಸುನಿಲ್ ಬೋಸ್ BJP ಫೇಸ್ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ವಿರೋಧವನ್ನು ಕೂಡ ಫೇಸ್ ಮಾಡಿ ಚುನಾವಣೆ ಮಾಡಬೇಕಾಗಿದೆ. ಮಹದೇವಪ್ಪ ಏನೋ ನಾವು ಸ್ಟ್ರಾಂಗ್ ಇದೀವಿ, ದುಡ್ಡು ಜೋರಾಗೈತೆ, ಪಕ್ಷ ಸ್ಟ್ರಾಂಗ್ ಆಗೈತೆ ಅಂತ ಹೋಗ್ತಿದ್ದಾರೆ. ಬಟ್ ಸುನಿಲ್ ಬೋಸ್ಗೆ ದೊಡ್ಡ ವಿರೋಧ ಕೂಡ ಕಾಂಗ್ರೆಸ್ ಅಲ್ಲಿ ಇದೆ, ನೋ ಡೌಟ್. ಓಕೆ. ವೀಕ್ಷಕರೇ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಸುನಿಲ್ ಬೋಸ್ ವರ್ಸಸ್ ಬಾಲರಾಜು ಹೇಗಿದೆ? ನಿಮ್ಮ ಸಂಸದರು ಯಾರಾಗಬೇಕನ್ನ ಕಾಮೆಂಟ್ ಮಾಡಿ. ಹಾಗೆ ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.
ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.